ನೋಡಿ, ಈಗ ರಾಜ್ಯ ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು ಮುಸ್ಲಿಮರಿಗೆ ಈ ಗುತ್ತಿಗೆಲ್ಲೂ ಕೂಡ ಮೀಸಲಾತಿ ವಿಚಾರ. ಅದೀಗ ಏನಾಗಿದೆ ಅಂತ ಹೇಳಿದ್ರೆ ಎರಡು ಸದನದಲ್ಲೂ ಕೂಡ ಮಂಡನೆ ಆಗಿರುವಂತದ್ದು. ಜೊತೆಗೆ ಈ ವಿಧೇಯಕವನ್ನು ಕೂಡ ಈಗ ಪಾಸ್ ಮಾಡಿದ್ದಾರೆ ವಿಧಾನ ಪರಿಷತ್ ಹಾಗೆ ವಿಧಾನಸಭೆಯಲ್ಲಿ. ಎರಡೂ ಸದನದಲ್ಲೂ ತಿದ್ದುಪಡಿ ವಿಧೇಯಕ ಪಾಸ್ ಆಗಿದೆ. ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಗೆ ಬಿಜೆಪಿ ಕಿಡಿಕಾರ್ತಾ ಇದೆ. ಬಿಲ್ ಸಂವಿಧಾನ ವಿರೋಧಿ ಅಂತ ಬಿಜೆಪಿ ಹೇಳ್ತಾ ಇದೆ. ರಾಜ್ಯಪಾಲರು ಹಾಗೆ ರಾಷ್ಟ್ರಪತಿಗೆ ದೂರು ನೀಡಲು ಕೂಡ ಈಗ ಬಿಜೆಪಿ ನಿರ್ಧಾರವನ್ನು ಕೈಗೊಂಡಿದೆ. ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಬಿಜೆಪಿ ತಯಾರಿಯನ್ನ ನಡೆಸ್ತಾ ಇದೆ. 4% ಮೀಸಲಾತಿ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಗೂ ಕೂಡ ಕರೆ ಕೊಡಲಾಗಿದೆ. ಜೊತೆಗೆ ಇಂದು ಮಂಗಳೂರಿನಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ನಡೆಸುತ್ತೆ. ವಿಪ್ ಆದಂತ ರವಿಕುಮಾರ್ ಇದ್ದಾರೆ, ಅವರೇ ಮಾತಾಡ್ತೀನಿ. ಸರ್, ಇವತ್ತು ಸಂಖ್ಯಾಬಲದ ಕೊರತೆ ಎದುರಾಗಿದ್ದಕ್ಕೆ ಬಿಲ್ ಫೇಲ್ ಆಗಿದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತದೆ. ಯಾಕಂದ್ರೆ ವಿಪ್ ಅನ್ನು ಕೊಟ್ಟಿದ್ರು ಕೂಡ ಕೆಲವು ಸದಸ್ಯರು ಹಾಜರಾಗಿರಲಿಲ್ಲ. ಸ್ವಲ್ಪ ಆರೋಗ್ಯದ ಕಾರಣದಿಂದ ನಮ್ಮ ಒಂದು 2-3 ಜನ ಸದಸ್ಯರು ಬಂದಿಲ್ಲ. ಮತ್ತೆ ಜೆಡಿಎಸ್ನ 1-2-3 ಜನ ಸದಸ್ಯರು ಬೇರೆ ಬೇರೆ ಕಾರಣಗಳಿಂದನೂ ಕೂಡ ಬಂದಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನಮಗೆ ಸ್ವಲ್ಪ ನಂಬರ್ನಲ್ಲಿ ಕಡಿಮೆ ಆಯಿತು. ಆದ್ರೆ ನಾನು ಒಂದನ್ನ ಕೇಳೋದಕ್ಕೆ ಬಯಸ್ತೇನೆ ಸರ್ಕಾರಕ್ಕೆ. ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಧಾರ್ಮಿಕವಾಗಿ ರಿಸರ್ವೇಶನ್ ಅನ್ನ ಕೊಡೋದಕ್ಕಾಗೋದಿಲ್ಲ ಸಂವಿಧಾನದ ಪ್ರಕಾರ ಅಂತ ಗೊತ್ತಿದ್ದಾಗ್ಯೂ ಕೂಡ ಅವ್ರೇನ್ ಮಾಡ್ತಾ ಇದ್ದಾರೆ, 2B ಕ್ಯಾಟಗರಿ ಅಂತ ಎಲ್ಲೋ ಮುಸಲ್ಮಾನರ ಹೆಸರನ್ನ ತೆಗೆದುಕೊಳ್ದೇನೆ 2B ಕ್ಯಾಟಗರಿ ಅಂತೇಳಿ ಮಾಡಿಬಿಟ್ಟು ಅವರು 4% ರಿಸರ್ವೇಶನ್ ಅನ್ನ ಸಿವಿಲ್ ಕಾಂಟ್ರಾಕ್ಟ್ ಕೆಳಗಡೆ ಕೊಡ್ತಾ ಇದ್ದಾರೆ. ನಾನ್ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತೇನೆ, ಆ 2B ಕ್ಯಾಟಗರಿನಲ್ಲಿ ಯಾರು ಬರ್ತಾರೆ? ಒಂದೇ ಕಮ್ಯುನಿಟಿ ಬರೋದು, ಮುಸ್ಲಿಂ ಕಮ್ಯುನಿಟಿ, ಎಕ್ಸ್ಕ್ಲೂಸಿವ್ಲಿ ಮುಸ್ಲಿಂ ಕಮ್ಯುನಿಟಿ ಒಂದೇ ಮಾತ್ರ ಬರೋದು. ಇದು ಧಾರ್ಮಿಕ ಆಧಾರ ಆಯ್ತಂಗಾದ್ರೆ. ಆದ್ರಿಂದ ಇದು ಮುಂದೆ ಹೋದ್ರೆ ಈ ರಿಸರ್ವೇಶನ್ 4% ಏನಿದೆ ಅದು ಬಿದ್ದೋಗುತ್ತೆ. ಆದ್ರಿಂದ ಈ ಒಂದು 4% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದೇನಿದೆ ಇದು ಸಂವಿಧಾನದ ವಿರೋಧಿಯಾಗಿದೆ, ಇದು ಪ್ರಜಾಪ್ರಭುತ್ವದ ವಿರೋಧಿಯಾಗಿದೆ. ಅಂಬೇಡ್ಕರ್ ತತ್ವಕ್ಕೆ ಮಸಿ ಬಳಿತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಆದ್ರಿಂದ ಇನ್ನು ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಈ ರೀತಿ ಮುಸ್ಲಿಂ ತುಷ್ಟೀಕರಣದಿಂದ ನಮ್ಮ ದೇಶ ಯಾವ ರೀತಿ ಪರಿಸ್ಥಿತಿಗಳನ್ನ ಎದುರಿಸ್ತು, ಇವತ್ತು ನಮ್ಮ ದೇಶದಲ್ಲಿ ಏನೇನು ಆಗ್ತಾ ಇದೆ, ಹೇಗೆ ಮುಸ್ಲಿಂ ತುಷ್ಟೀಕರಣದಿಂದ ದೇಶ ವಿಭಜನೆ ಆಯಿತು, ಇಂಥ ಎಲ್ಲ ಕಹಿ ಅನುಭವಗಳಿದ್ದಾಗ್ಯೂ ಕೂಡ ಕಾಂಗ್ರೆಸ್ ದೇಶ ಒಡೆಯುತ್ತಕ್ಕಂಥ ಕೆಲಸವನ್ನ ಅವತ್ತು ಕಾಂಗ್ರೆಸ್ ಮಾಡಿತ್ತು. ಅದರಿಂದ ಪಾಠ ಕಲಿದೇನೆ ಮತ್ತೆ ಈಗ ಕಾಂಗ್ರೆಸ್ ರಿಸರ್ವೇಶನ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದೆ. ಸೊ ಒಟ್ಟಾರೆಯಾಗಿ ವಿಧಾನ ಪರಿಷತ್ನ ಎಲ್ಲಾ ಸದಸ್ಯರು ಈ ಬಿಲ್ ಅನ್ನ ವಿರೋಧಿಸುತ್ತಿದ್ದಾರೆ. ಕಾನೂನಾತ್ಮಕವಾಗಿ ಅಷ್ಟೇ ಅಲ್ಲ, ರಾಜ್ಯಪಾಲರು ರಾಷ್ಟ್ರಪತಿ ಭವನಕ್ಕೂ ಕೂಡ ಪತ್ರವನ್ನ ಬರೆದು ಈ ಬಿಲ್ ಅನ್ನ ಯಾವುದೇ ಕಾರಣಕ್ಕೂ ಜಾರಿಗೆ ಬರದಂತೆ ವಿರೋಧ ಮಾಡ್ತೀವಿ ಅನ್ನೋಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಾಗೆ ಮೇಡಮ್, ಈ ಒಂದು ವಿಚಾರವಾಗಿ ಬಿಜೆಪಿ ಜೊತೆಯಲ್ಲಿ ಜೆಡಿಎಸ್ ಕೂಡ ಇದೆ, ಇಬ್ಬರು ಸೇರಿ ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡ್ತೀರ? ಈಗಾಗಲೇ ಪಕ್ಷ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ನಾವು ನಾಳೆಯಿಂದ ಬಹುಶಃ ಇಡೀ ರಾಜ್ಯಾದ್ಯಂತ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡುವವರಿದ್ದೇವೆ. ನಾಳೆ ಮಂಗಳೂರಿನಲ್ಲಿ ಪ್ರಾರಂಭವಾಗ್ತಾ ಇದೆ, ನಾನು ಹೋಗ್ತಾ ಇದ್ದೇನೆ. ಒಂದು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುವುದು ಅಂತ ಹೇಳಿದ್ರೆ, ನಮ್ಗೆಲ್ಲರಿಗೂ ಇಡೀ ದೇಶದ ಜನರಿಗೆ ಗೊತ್ತು, ಬ್ರಿಟಿಷರು ನಮ್ಮನ್ನು ಆಡಳಿತ ಮಾಡಿದ್ರು ಅಂತ. ಇವತ್ತು ಈ ಕಾಂಗ್ರೆಸ್ನ ನಡೆಯನ್ನು ನೋಡಿದ್ರೆ ಬಹುಶಃ ನಮ್ಮನ್ನ ಧಾರ್ಮಿಕವಾಗಿ ಈಗಾಗಲೇ ಒಡೆಯುವುದನ್ನು ನಾವು ನೋಡಿದ್ದೇವೆ. ಈಗಾಗಲೇ ಗಣಪತಿಯ ಇದು ಮೆರವಣಿಗೆ ಮಸೀದಿಯ ಮುಂದೆ ಕೊಂಡೋಗಬೇಡಿ, ಆ ರೀತಿ ಹಿಂದೂ ಮತ್ತೆ ಮುಸಲ್ಮಾನರಲ್ಲಿ ಒಂದು ವೈಷಮ್ಯವನ್ನು ಹುಟ್ಟು ಹಾಕುವಂತ ವ್ಯವಸ್ಥೆಯನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ಬಹಳ ಆಶ್ಚರ್ಯ ನನಗೆ ತಂದಿರುವಂತದ್ದು ಈ ಬಿಲ್ ಒಳಗಡೆ ಒಂದು ಕಡೆಯಲ್ಲಿ ಕಾಮಗಾರಿಯಲ್ಲಿ 4% ಕೊಟ್ಟದ್ದು ಒಂದು ಭಾಗ, ಅದು ಇವತ್ತು ಅವರು ವೈಷಮ್ಯ ಆಗತ್ತೆ ಪಡೀತದೆ. ಬಹಳ ಆತಂಕ, ಇದಕ್ಕಿಂತ ಬಹಳ ದೊಡ್ಡ ಆತಂಕಕಾರಿ ಏನಂತ ಹೇಳಿದ್ರೆ, ನೀವು ಬಜೆಟ್ ಪುಸ್ತಕವನ್ನು ತೆರೆದ್ರೆ ಅದರ ಒಳಗಡೆ
ಮುಸಲ್ಮಾನರಿಗೆ ವಿದ್ಯಾಭ್ಯಾಸವನ್ನು ಪ್ರತ್ಯೇಕವಾಗಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಆಶಯ ಏನಿರುವುದು, ಹಿಂದೂ ಮುಸಲ್ಮಾನರು ಇದು ಮುಂದಿನ ಪೀಳಿಗೆ, ಇವತ್ತಿನ ಪೀಳಿಗೆ ಏನಿದೆ ಆಲ್ರೆಡಿ ವೈಷಮ್ಯವನ್ನು ಹುಟ್ಟುಹಾಕಿ ಆಗಿದೆ. ಅಟ್ಲೀಸ್ಟ್ ಮುಂದೆ ಬರುವಂತಹ ಪೀಳಿಗೆ ಆದ್ರೂ ಕೂಡ ಎಲ್ಲರೂ ಕೂಡ ಜೊತೆಯಾಗಿ ಓದಬೇಕು, ಎಲ್ಲರೂ ಒಟ್ಟಾಗಿ ಕಲಿಬೇಕು ಮುಂದಿನ ಪೀಳಿಗೆ ಅಂತ ಹೇಳಿದ್ರೆ ಈ ಸಮಾಜ ಸ್ವಸ್ಥವಾಗಿರುತ್ತೆ. ಆದ್ರೆ ನಿಮ್ಮ ಬಜೆಟ್ ಪುಸ್ತಕವನ್ನು ಓಪನ್ ಮಾಡಿದ್ರೆ ನೀವು ಬಜೆಟ್ ಅಲ್ಲಿ ಮುಸಲ್ಮಾನರ ಹೆಣ್ಮಕ್ಕಳಿಗೆ ವಸತಿ ನಿಲಯ, ಮುಸಲ್ಮಾನ ಹೆಣ್ಮಕ್ಕಳಿಗೆ ಕಾಲೇಜುಗಳು, ಮುಸಲ್ಮಾನರಿಗೆ ಕಾಲೇಜುಗಳು, ಮುಸಲ್ಮಾನರಿಗೆ ಎಲ್ಲಿ ಅಧಿಕ ಸಂಖ್ಯೆಯಲ್ಲಿ ಮುಸಲ್ಮಾನರು ಇರ್ತಾರೋ ಅಲ್ಲಿ ಒಂದು ವಿಶೇಷ ಕೋರ್ಸುಗಳನ್ನು ಹಾಕುವಂಥದ್ದು, ಈ ರೀತಿ ಪ್ರತಿ ಒಂದಕ್ಕೂ ಕೂಡ ಮುಸಲ್ಮಾನನ್ನು ಪ್ರತ್ಯೇಕತೆ ಮಾಡಿ 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 ಅವರನ್ನ ಮುಂದಿನ ದಿನಗಳಲ್ಲಿ ಕೂಡ ಅವರ ಶಿಕ್ಷಣ ವ್ಯವಸ್ಥೆಯೇ ಒಂದು ಬೇರೆ ನಿಟ್ಟಿನಲ್ಲಿ ಹೋಗ್ತದೆ. ಅವರ ಮೈಂಡ್ ಸೆಟ್ ಕೂಡ ಒಂದೇ ಒಂದು ಕಮ್ಯುನಿಟಿಯ ಮುಖಾಂತರ ಅದು ಹೋಗಿರ್ತದೆ. ಎಲ್ಲರೂ ಕೂಡ ಒಟ್ಟಾದ್ರೆ ಹಿಂದೂ, ಮುಸಲ್ಮಾನ, ಕ್ರಿಸ್ತ, ಜೈನ್ ಇವರೆಲ್ಲರೂ ಕೂಡ ಒಟ್ಟಾಗಿ ಕಲ್ತ್ರೆ ಒಂದು ಸಾಮರಸ್ಯ ಉಂಟಾಗುತ್ತೆ. ಆ ಸಾಮರಸ್ಯ ಸಮಾಜವನ್ನ ಆ ಮಕ್ಕಳು ಮುಂದಿನ ದಿನಗಳಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಐತೆ. ಆ ವ್ಯವಸ್ಥೆಯನ್ನ ಕಲ್ಲಾಗ್ತಾರಲ್ಲ, ನಿಜವಾಗಿ ಇವರಿಗೆ ಯಾರು ಬುದ್ಧಿ ಕೊಟ್ಟಿದ್ದಾರೆ ಈ ಕಾಂಗ್ರೆಸ್ಗೆ ನನಗೆ ಅರ್ಥ ಆಗುದಿಲ್ಲ. ಇವನು ಬಜೆಟ್ ಅನ್ನು ಕೂಡ ನಾವು ವಿರೋಧ ಮಾಡ್ತೇವೆ. ಅದೇ ರೀತಿ ಒಂದು ಧರ್ಮಕ್ಕೆ ಕೇವಲವಾಗಿ ಕೊಟ್ಟಂತ ಒಂದು ಮೀಸಲಾತಿಯನ್ನು ಕೊಟ್ಟದಕ್ಕಾಗಿ ಇದನ್ನು ಕೂಡ ನಾವು ವಿರೋಧವನ್ನು ಮಾಡ್ತಾ ಇದ್ದೇವೆ. ಇದು ಭಾರತಿ ಶೆಟ್ಟಿ ಅವರ ಮಾತು ಕೂಡ. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಈಗ ರಾಜ್ಯ ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು ಮುಸ್ಲಿಮರಿಗೆ ಈ ಗುತ್ತಿಗೆಲ್ಲೂ ಕೂಡ ಮೀಸಲಾತಿ ವಿಚಾರ. ಅದೀಗ ಏನಾಗಿದೆ ಅಂತ ಹೇಳಿದ್ರೆ ಎರಡೂ ಸದನದಲ್ಲೂ ಕೂಡ ಮಂಡನೆ ಆಗಿರುವಂತದ್ದು. ಜೊತೆಗೆ ಈ ವಿಧೇಯಕವನ್ನು ಕೂಡ ಈಗ ಪಾಸ್ ಮಾಡಿದ್ದಾರೆ ವಿಧಾನ ಪರಿಷತ್ ಹಾಗೆ ವಿಧಾನಸಭೆಯಲ್ಲಿ. ಎರಡೂ ಸದನದಲ್ಲೂ ತಿದ್ದುಪಡಿ ವಿಧೇಯಕ ಪಾಸ್ ಆಗಿದೆ. ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಗೆ ಬಿಜೆಪಿ ಕಿಡಿಕಾರ್ತಾ ಇದೆ. ಬಿಲ್ ಸಂವಿಧಾನ ವಿರೋಧಿ ಅಂತ ಬಿಜೆಪಿ ಹೇಳ್ತಾ ಇದೆ. ರಾಜ್ಯಪಾಲರು ಹಾಗೆ ರಾಷ್ಟ್ರಪತಿಗೆ ದೂರು ನೀಡಲು ಕೂಡ ಈಗ ಬಿಜೆಪಿ ನಿರ್ಧಾರವನ್ನು ಕೈಗೊಂಡಿದೆ. ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಬಿಜೆಪಿ ತಯಾರಿಯನ್ನ ನಡೆಸ್ತಾ ಇದೆ. 4% ಮೀಸಲಾತಿ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಗೂ ಕೂಡ ಕರೆ ಕೊಡಲಾಗಿದೆ. ಜೊತೆಗೆ ಇಂದು ಮಂಗಳೂರಿನಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ನಡೆಸುತ್ತೆ. ವಿಪ್ ಆದಂತ ರವಿಕುಮಾರ್ ಇದ್ದಾರೆ, ಅವರೇ ಮಾತಾಡ್ತೀನಿ. ಸರ್, ಇವತ್ತು ಸಂಖ್ಯಾಬಲದ ಕೊರತೆ ಎದುರಾಗಿದ್ದಕ್ಕೆ ಬಿಲ್ ಫೇಲ್ ಆಗಿದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತದೆ. ಯಾಕಂದ್ರೆ ವಿಪ್ ಅನ್ನು ಕೊಟ್ಟಿದ್ರು ಕೂಡ ಕೆಲವು ಸದಸ್ಯರು ಹಾಜರಾಗಿರ್ಲಿಲ್ಲ. ಸ್ವಲ್ಪ ಆರೋಗ್ಯದ ಕಾರಣದಿಂದ ನಮ್ಮ ಒಂದು 2-3 ಜನ ಸದಸ್ಯರು ಬಂದಿಲ್ಲ. ಮತ್ತೆ ಜೆಡಿಎಸ್ನ 2-3 ಜನ ಸದಸ್ಯರು ಬೇರೆ ಬೇರೆ ಕಾರಣಗಳಿಂದನೂ ಕೂಡ ಬಂದಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನಮಗೆ ಸ್ವಲ್ಪ ನಂಬರ್ನಲ್ಲಿ ಕಡಿಮೆ ಆಯಿತು. ಆದ್ರೆ ನಾನು ಒಂದನ್ನ ಕೇಳೋದಕ್ಕೆ ಬಯಸ್ತೇನೆ ಸರ್ಕಾರಕ್ಕೆ. ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ, ಧಾರ್ಮಿಕವಾಗಿ ರಿಸರ್ವೇಶನ್ ಅನ್ನ ಕೊಡೋದಕ್ಕಾಗೋದಿಲ್ಲ ಸಂವಿಧಾನದ ಪ್ರಕಾರ ಅಂತ ಗೊತ್ತಿದ್ದಾಗ್ಯೂ ಕೂಡ ಅವ್ರೇನ್ ಮಾಡ್ತಾ ಇದ್ದಾರೆ, 2B ಕ್ಯಾಟಗರಿ ಅಂತ ಎಲ್ಲೋ ಮುಸಲ್ಮಾನರ ಹೆಸರನ್ನ ತೆಗೆದುಕೊಳ್ದೇನೆ 2B ಕ್ಯಾಟಗರಿ ಅಂತೇಳಿ ಮಾಡಿಬಿಟ್ಟು ಅವರು 4% ರಿಸರ್ವೇಶನ್ ಅನ್ನ ಸಿವಿಲ್ ಕಾಂಟ್ರಾಕ್ಟ್ ಕೆಳಗಡೆ ಕೊಡ್ತಾ ಇದ್ದಾರೆ. ನಾನ್ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತೇನೆ, ಆ 2B ಕ್ಯಾಟಗರಿನಲ್ಲಿ ಯಾರು ಬರ್ತಾರೆ? ಒಂದೇ ಕಮ್ಯುನಿಟಿ ಬರೋದು, ಮುಸ್ಲಿಂ ಕಮ್ಯುನಿಟಿ, ಎಕ್ಸ್ಕ್ಲೂಸಿವ್ಲಿ ಮುಸ್ಲಿಂ ಕಮ್ಯುನಿಟಿ ಒಂದೇ ಮಾತ್ರ ಬರೋದು. ಇದು ಧಾರ್ಮಿಕ ಆಧಾರ ಆಯ್ತಂಗಾದ್ರೆ. ಆದ್ರಿಂದ ಇದು ಮುಂದೆ ಹೋದ್ರೆ ಈ ರಿಸರ್ವೇಶನ್ 4% ಏನಿದೆ ಅದು ಬಿದ್ದೋಗುತ್ತೆ. ಆದ್ರಿಂದ ಈ ಒಂದು 4% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದೇನಿದೆ ಇದು ಸಂವಿಧಾನದ ವಿರೋಧಿಯಾಗಿದೆ, ಇದು ಪ್ರಜಾಪ್ರಭುತ್ವದ ವಿರೋಧಿಯಾಗಿದೆ. ಅಂಬೇಡ್ಕರ್ ತತ್ವಕ್ಕೆ ಮಸಿ ಬಳಿತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಆದ್ರಿಂದ ಇನ್ನು ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಈ ರೀತಿ ಮುಸ್ಲಿಂ ತುಷ್ಟೀಕರಣದಿಂದ ನಮ್ಮ ದೇಶ